ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ಎಲ್ಲರಿಗೂ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮದ ಯಶಸ್ವಿ 41ನೇ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಏನಪ್ಪ ಉಮೇಶ್ ಅವರು ಲಾಸ್ಟ್ ವೀಕ್ ಹೇಳಿದರು ನೆಕ್ಸ್ಟ್ ವೀಕ್ ಇರಲ್ಲ, ನಾವು ಊರಲ್ಲಿರಲ್ಲ ಅಂತ. ನಿಜ ಖಂಡಿತ ಸ್ನೇಹಿತರೆ, ಇವತ್ತು ಬೆಳಗ್ಗೆ ಬಂದಿದೆ ಧಾರವಾಡದಿಂದ. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮಚ್ ಟೈಮ್ ಆ್ಯಂಡ್ ನನಗೆ ದೇವರು ಕೊಟ್ಟಿರ್ತಕ್ಕಂಥ ಚಿಕ್ಕ ಸಮಯದಲ್ಲೇ ಸಣ್ಣ ಸಾಯಿ ಸೇವೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ಯಾರು ಕೇಳಿದ್ದಾರೆ ಅಂತ ನೋಡ್ಬಿಡೋಣ. 41ನೇ ಭಾಗಕ್ಕೆ ಎಲ್ರಿಗೂ 40 ಭಾಗ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೋದಕ್ಕೆ ಹಾರ್ದಿಕ ಅಭಿನಂದನೆಗಳು. ಸಪೋರ್ಟ್ ಹೀಗೆ ಇರಲಿ. ನಾನಾಗಲೇ ಹೇಳಿದ್ದೀನಿ, ಇಲ್ಲಿ ಸಬ್ಸ್ಕ್ರೈಬರ್ ಮುಖ್ಯ ಅಲ್ಲ, ಎಷ್ಟು ವಿಷಯ ಹೂರಣವನ್ನು ಇಟ್ಕೊಳ್ತೀರಿ, ಆಮೇಲೆ ಎಷ್ಟು ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟು ಪ್ರಶ್ನೆ ಕೇಳ್ತೀರಿ, ಅದನ್ನು ಹೇಗೆ ಅನ್ನಿಸ್ಕೊಳ್ತೀವಿ ಅದು ಮುಖ್ಯ ಆಗುತ್ತೆ. ಇವತ್ತು ಕೇಳಿರೋರು ಎಂದಿನಂತೆ ಪ್ರಕಾಶ್ ಶಿರಾ, ನಮ್ಮ ಆಪ್ತ ಮಿತ್ರ. ನೆಕ್ಸ್ಟ್ ರಾಜು ಮಾಗಡಿ ರೋಡ್, ರವಿ ಕಲಾಲ್, ಶಶಿರೇಖಾ, ರಶ್ಮಿ, ಗಿರೀಶ್, ಗೌತಮ್, ಉಮೇಶ್, ಸುನೀಲ್ ಮತ್ತು ಕಿರಣ್. ಬೆಸ್ಟ್ ಆಫ್ 10 ಅನ್ನು ಆಯ್ದುಕೊಂಡಿದ್ದೀನಿ. ಶುರು ಮಾಡುವ. ಶಿರಾ ಪ್ರಕಾಶ್ ಅವರು 34 ಅಂತ ಕೇಳ್ತಾ ಇದ್ದಾರೆ. ಪ್ರಕಾಶ್ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ವೆಂಕಣ್ಣಾಜಿ ನಮಸ್ಕಾರ. ಫೋನ್ ಮಾಡಿ ಹೇಳಿದ್ರಿ ಕಾಳಹಸ್ತಿಗೆ ಹೋಗ್ತಾ ಇದ್ದೀನಿ ಅಂತ. ಹ್ಯಾಪಿ ಜರ್ನಿ ಫ್ಲೋಟರಿಸ್ಟ್ ವೆಂಕಣ್ಣ ಅವರೇ, ನಮ್ಮದು ನಮಸ್ಕಾರ ಬಾಬಾಗೆ, ಕಾಳಹಸ್ತೇಶ್ವರನಿಗೆ. 34 ಏನು ಹೇಳ್ತಾ ಇದ್ದಾರೆ ಬಾಬಾ ಅಂತಂದರೆ, ಪ್ರಕಾಶ, ಗುರುವಾರದಂದು ನನ್ನ ನಾಮ ಜಪದೊಂದಿಗೆ ಭತ್ತದ ಹರಳನ್ನು ಹಂಚಿ ನಿಮಗೆ ಲಾಭ ಉಂಟಾಗುತ್ತದೆ. ಭತ್ತದ ಹರಳು ಬರುತ್ತಲ್ಲ, ಅದರಿಂದ ಇದಾಗುತ್ತೆ ಅವಲಕ್ಕಿ ಎಲ್ಲ, ಅದನ್ನು ಗುರುವಾರದಿಂದ ಒಂದು ನಾಮ ಜಪ ಮಾಡಿ ಅದನ್ನು ಹಂಚಬೇಕಂತ ನಿಮಗೆ ಒಳ್ಳೆಯದಾಗತ್ತೆ. ಪ್ರಕಾಶ್. ರಾಜು ಮಾಗಡಿ ರೋಡ್, 111 ಒಂದು ಸತಿ ಕೇಳಿದ್ರಿ ಅನ್ಸುತ್ತೆ ನೀವು 3 ವೀಕ್ಸ್ ಬ್ಯಾಕ್. ಪರವಾಗಿಲ್ಲ, ಮತ್ತೆ ಕೇಳ್ತಾ ಇದ್ರಿ. 111 ಬಾಬಾ ಅದೇ ಉತ್ತರ ಹೇಳ್ತಾರೆ, ಮತ್ತು ಬೇರೆ ಚೇಂಜ್ ಆಗೋಲ್ಲ ಪುಸ್ತಕದಲ್ಲಿ. 111 ಬಾಬಾ ಹೇಳ್ತಾ ಇದ್ದಾರೆ, ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರುವೆ ಅಂತ. ನೋಡಿ, ಅದೇ ಬರ್ತಾ ಇದ್ದಾರೆ ರಾಜು ಅವರೇ. ನೆಕ್ಸ್ಟ್ ರವಿ ಕಲಾಲ್ 402, 402 ರವಿ ಕಲಾಲ್. ಪರಶುರಾಮ್ ಕಲಾಲ್ ಅಂತ ಗೆಳೆಯ ಇದ್ದ ನನಗೆ, ಪತ್ರಕರ್ತ ಹಾಸ್ಪಿಟಲ್ನಲ್ಲಿ. ಇವರು ರವಿ ಕಲಾಲ್ ಹಡಗಲಿಯಿಂದ ಇದ್ದಾರೆ. 402 ನಿನ್ನ ಮನಸ್ಸಲ್ಲಿ ಶಾಂತಿ ಇಲ್ಲ, ಕಾರಣ ಧರ್ಮ ಕಾರ್ಯಗಳನ್ನು ನೀನು ಮಾಡೋದೇ ಇಲ್ಲ. ಆದ್ದರಿಂದ ಗುರುವಾರದಿಂದ ನನ್ನ ಭಜನೆಯನ್ನು ಮಾಡಿ 7 ಜನರಿಗೆ ಅನ್ನದಾನವನ್ನು ಮಾಡುವಂತ ಬರ್ತಾ ಇದೆ ಕಲಾಲ್ ಅವರೇ. ನೆಕ್ಸ್ಟ್ ಶಶಿರೇಖಾ 123, 123 ಶಶಿರೇಖಾ, ನೀವು 3 ವೀಕ್ಸ್ ಬ್ಯಾಕ್ ಕೇಳಿದ್ರಿ 123. ಪರವಾಗಿಲ್ಲ, ಅದೇ ನಂಬರ್ ಬರ್ತಾ ಇರ್ಬೋದು ನಿಮಗೆ, ಬಾಬಾ ಪ್ರೇರೇಪಣೆ ಮಾಡ್ತಾ ಇರಬಹುದು. ಸೊ ಪ್ರಶ್ನೆಗೂ ಉತ್ತರ ಅದೇ ಇರುತ್ತೆ, ಪ್ರಶ್ನೆ ಬೇರೆ ಇರಬಹುದು. ಸಮಸ್ಯೆ, ಕೆಟ್ಟ ಸಹವಾಸ ಮಾಡಬೇಡ. ಸಾರಿ, ನೋಡಿ, ಉತ್ತಮರ ಸಹವಾಸವನ್ನು ಮಾಡು, ನಿನಗೆ ನನ್ನ ಅನುಗ್ರಹ ಲಭಿಸುತ್ತದೆ. ನೋಡಪ್ಪ, ನಾನು ಕೆಟ್ಟ ಸಹವಾಸ ಮಾಡಿಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ದುರಾಲೋಚನೆಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಸಹವಾಸನೆ. ಕೆಟ್ಟ ಆಲೋಚನೆ ಮಾಡಬೇಡ ಅಂತ ಬರ್ತಾ ಇದೆ. ಸೂಚನೆಗೆ ಆ ಥರ ತಿಳ್ಕೊಬೇಕು ನಾವು, ಕೆಟ್ಟ ಸಹವಾಸ ಇಲ್ಲದೆ ಹೋದಲ್ಲಿ. ಬಾಬಾ ಓವರಾಲ್ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಅಂಶ ಏನು ಅಂದರೆ, ಇತ್ತೀಚೆಗಷ್ಟೇ 95ನೇ ವರ್ಷ ಆಚರಿಸಿಕೊಂಡ ಶ್ರೀಯುತ ಅನಂತರಾಮು ಮಾಮ, ಸಾಯಿ ಸಚ್ಚರತೆ ಗ್ರಂಥಕರ್ತರು, ಅವರಿಗೆ ನಿನ್ನೆ ಧಾರವಾಡದಿಂದ ಫೋನ್ ಮಾಡಿದ್ದೆ. ಆರಾಮಾಗಿದ್ದಾರೆ. ಕೆಲವರು ಪಾಪ ಫೋನ್ ಮಾಡಿಬಿಟ್ಟು ಅವರು ಆರೋಗ್ಯ ವಿಚಾರಿಸಿ 95 ಇಯರ್ಸ್, ಅಯ್ಯೋ ಪಾಪ ಚೆನ್ನಾಗಿರಲಿ. ಖಂಡಿತ ಅವ್ರ ಊಟದ ನಿಯಮಗಳೆಲ್ಲ ಚೆನ್ನಾಗಿದ್ದಾವೆ. ಅವರು ಸಹ ಭಜನೆ ಮತ್ತು ಆರತಿಗಳಲ್ಲಿ ನಿರತರಾಗಿರ್ತಾರೆ. ಅದರಿಂದ ಚೆನ್ನಾಗಿ ಇದ್ದಾರೆ ಅವರು. ನೆಕ್ಸ್ಟ್ ಶಶಿರೇಖಾ ಆದಮೇಲೆ ರಶ್ಮಿ 417, 417 409 ಉನ್ಮೇಷ. ನನ್ನ ವಿಷಯದಲ್ಲಿ ನೀನು ಹಗುರವಾಗಿ ಮಾತನಾಡಿದ್ದರಿಂದ ನಿನಗೆ ಈ ಕಷ್ಟ ಬಂದಿದೆ. ನನ್ನನ್ನು ನಂಬು, ಕಷ್ಟಗಳು ದೂರವಾಗುವಂತ ಬರ್ತಾ ಇದೆ ರಶ್ಮಿ. ಯಾವುದೇ ಕಾರಣಕ್ಕೆ ಮತ್ತೆ ಸ್ಟ್ರೆಸ್ ಮಾಡ್ತೀನಿ ಸ್ನೇಹಿತರೆ. ಭಗವಂತನನ್ನು ಬೈಕೋಬೇಡಿ. ಅವನು ಶಿರಡಿಲಿ ಏನು ಮಾಡ್ತಾ ಇದ್ದಾನೆ, 4 ಆರತಿ ತಗೊಳ್ತಾರೆ, ಕಲ್ಲು ಡ್ರೆಸ್ ಹಾಕೋತಾರೆ, ಚೇಂಜ್ ಮಾಡ್ತಾರೆ. ಇದೆಲ್ಲ ಕೆಲವರು ಭಕ್ತಾದಿಗಳು ಹೇಳೋದು ನನ್ನ ಕಿವಿಗೆ ಬಿದ್ದಿದೆ. ನಾನೊಬ್ಬ ಕೌನ್ಸಿಲ್ ಇರೋದ್ರಿಂದ ಕೇಳಿದ್ದೀನಿ, ಅಂಥವ್ರಿಗೆ ಕೌನ್ಸಿಲ್ ಮಾಡೋದೇ ಬಿಟ್ಟಿದ್ದೀನಿ. ಏನು ಹೇಳ್ತೀನಿ ಅಂತಂದರೆ, ಬಾಬಾ ಯಾವುದಕ್ಕೆ ಕಾರಣ ಅಲ್ಲ ಅಲ್ವಾ. ನಾವು ನಮಗೋಸ್ಕರ, ನಮ್ಮ ಸಂತೋಷಕ್ಕೋಸ್ಕರ ಅವನಿಗೆ ಡ್ರೆಸ್ಸನ್ನು ತೊಡಿಸ್ತಾ ಇದ್ದೀವಿ. ನಮ್ಮ ಸಂತೋಷಕ್ಕೋಸ್ಕರ ಅವನಿಗೆ ಆರತಿಯನ್ನು ಬೆಳಗ್ತಾ ಇದ್ದೀವಿ. ನಮ್ಮ ಸಂತೋಷಕ್ಕೋಸ್ಕರ ಸಕ್ಕರೆ ನೈವೇದ್ಯ, ಈ ಥರ ಹಣ್ಣುಗಳ ಹಂಪಲು ನೈವೇದ್ಯ ಮಾಡ್ತಾಯಿದ್ವಿ. ಅವನೇನು ಕೇಳೋಲ್ಲ. ಅರ್ಥ ಆಯ್ತಾ? ನೀವು ಅದನ್ನು ಮನಗಾಣಿ. ನಮ್ಮ ಕರ್ಮಕ್ಕೆ ದೇವರನ್ನು ಹೊಣೆ ಮಾಡಬಾರ್ದು ಯಾವತ್ತು. ಮಹಾಪಾಪದ ಕೆಲಸ ಅದು. ಆಯಿತಾ? ನೆಕ್ಸ್ಟ್ ರಶ್ಮಿ ಅವರೇ ಏನು ಬಂದಿದೆ ನೋಡಿ.
ನನ್ನ ವಿಷಯದಲ್ಲಿ ನಿನ್ನ ಹಗರವಾಗಿ ಮಾತಾಡಿದ್ಯಾ, ಅದರಿಂದ ಕಷ್ಟ ಬಂದಿದೆ, ನನ್ನ ನಾಮ ಜಪಿಸು, ನಂಬು, ಒಳ್ಳೇದಾಗತ್ತೆ ಅಂತ ಬಂದು ರಶ್ಮಿ. ನೆಕ್ಸ್ಟ್ ಗಿರೀಶ್ 162, ನನ್ನ ಕೊನೆ ತಮ್ಮನ ಹೆಸರು ಗಿರೀಶೇ. ಇವರು ಊರೇ ಮೆನ್ಷನ್ ಮಾಡಿಲ್ಲ, ಜಸ್ಟ್ 162 ಅಂತ ಹಾಕಿದ್ದಾರೆ. 162 ನೋಡೋಣ. ಸುಂದರಕಾಂಡದ 14ನೇ ಸರ್ಗವನ್ನು 49 ದಿನ ಪಠಣ ಮಾಡು, ನೀನು ನೆಲೆಸಿರುವ ಕಾರ್ಯ ಸಾಧಿಸಬಲ್ಲೆ, ನನ್ನ ಕೃಪೆ ನನಗೆ ಚೆನ್ನಾಗಿದೆ. ನೋಡಿ ಬಾಬಾ ಸುಂದರಕಾಂಡ, ವಿಷ್ಣು ಸಹಸ್ರನಾಮ, ಸುಂದರಕಾಂಡ ಹೇಳ್ತಾ ಇರ್ತಾರೆ. ಆಮೇಲೆ ಯಾರೋ ಒಬ್ರು ಯೂಸರ್ 417_0 ಸಮಥಿಂಗ್ ಅವರು ನಿಮಗೆ ಪ್ರಶ್ನೆ ಕೇಳೋ ಬಗೆ ಹೇಗೆ ಅಂದರು. ಅವ್ರು ಡೈರೆಕ್ಟಾಗಿ ಯೂಟ್ಯೂಬಲ್ಲೇ ಕೇಳ್ಬೋದು, ಅವ್ರಿಗೆ ನಾನು ವಾಟ್ಸಪ್ ಮಾಡೋಕ್ಕೆ ಕೇಳಿದೆ. ಕೆಲವ್ರಿಗೆ ವಾಟ್ಸಪ್ ಮಾಡೋಕ್ಕೆ ಕೇಳಿಸ್ತಾರೆ ಬಾಬಾ, ನನಗೆ ಗೊತ್ತಿಲ್ಲ, ಎಲ್ಲರೂ ವಾಟ್ಸಪ್ ಮಾಡಿ ಅಂತ ಹೇಳಲ್ಲ, ಕೆಲವ್ರಿಗೆ ಮಾತ್ರ. ಅವನು ವಾಟ್ಸಪ್ಪೇ ಮಾಡಲಿಲ್ಲ ಪಾಪ, ಸಮಸ್ಯೆ ಏನಿತ್ತು ಗೊತ್ತಿಲ್ಲ. ನೀವು ಯೂಟ್ಯೂಬಲ್ಲೇ ಪ್ರಶ್ನೆಗಳು ನನ್ನ ನಂಬರ್ ಇದು ಸ್ವಾಮಿ ಅಂತ ಕೇಳ್ಬೋದು, ಸರ್ ಇದು ನನ್ನ ನಂಬರು ಅಂತ. ಓಕೆ, ನೆಕ್ಸ್ಟ್ ಗಿರೀಶ್ ಆದಮೇಲೆ ಗೌತಮ್ 217 217 ಗೌತಮ್, ಮತ್ತೆ ಊರು ಮೆನ್ಷನ್ ಮಾಡಿಲ್ಲ ನೀವು. 217 ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಾಗೇ ಇಲ್ಲ, ಮಾನವರೆಲ್ಲವರು ನನ್ನವರೇ. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಮುಸ್ಲಿಮ್ಗೆ ಒಂದು ವಾರ, ಇವರಿಗೆ ಇನ್ನೊಂದು ವಾರ, ಆ ಥರ ಏನು ಇರಲ್ಲ, ಗೊತ್ತಾಯ್ತಾ? ಅದರಿಂದ ಜಾತಿ ಭೇದ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ ಗೌತಮ್. ಉಮೇಶ್ 146 ಏಕನಾಮ ಸದಾ ಪ್ರೀತಿ 146 ಬಾಬಾ ಏನು ಹೇಳ್ತಿದ್ದಾರೆ ನೋಡೋಣ. ನಿನಗಾಗಿ ನೀನು ಚಿಂತಿಸಬೇಡ, ಕಷ್ಟಪಡೋರ ಬಗ್ಗೆ ಚಿಂತಿಸು, ಅವರಿಗೆ ಸಹಾಯ ಮಾಡು, ನನ್ನ ಅನುಗ್ರಹ ನನಗೆ ಯಾವಾಗಲೂ ಆಗುತ್ತದೆ ಅಂತ ಬರ್ತಾ ಇದೆ. ಸೊ ಯಾವಾಗಲೂ ಮುಳುಗೋಗ್ಬಿಟ್ಟಿರ್ತೀವಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಾಮಾನು, ನನ್ನ ವಸ್ತು, ನಾನು ಊರಿಗೆ ಹೋಗೋದು, ನಾನು ನರನಾಡಿಗಳಲ್ಲೇ ನಾನು, ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು, ನಾನು ನಿನ್ನಿಂದ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಬಾಬಾ. ನೆಕ್ಸ್ಟ್ ಸುನೀಲ್ 179, ಇವರು ಊರು ಮೆನ್ಷನ್ ಮಾಡಿಲ್ಲ, ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ. ನಿಮಗೆ ಒಳ್ಳೆಯ ಸಂತಾನ ಉಂಟಾಗುವುದು, ಏನೂ ಬಾಧೆ ಇಲ್ಲ, ಎಲ್ಲದಕ್ಕೂ ನಾನಿದ್ದೇನೆ. ನೋಡಿ ಪಾಪ, ಸಂತಾನಕ್ಕೋಸ್ಕರ ನೀವು ಮಾಡಿದೆಯೋ ಅಥವಾ ಏನು ಸಮಸ್ಯೆ ಇದೆ ಗೊತ್ತಿಲ್ಲ, ಒಳ್ಳೆಯದಾಗತ್ತೆ ಅಂತ ಬರ್ತಾ ಇದೆ ಬಾಬಾ. ಕಿರಣ್ 111 ಕಿರಣ್ ಅವರು ನೋಡಿ 111 ಕಿರಣ್ ಏನು ಹೇಳ್ತಾರೆ ಬಾಬಾ ನೋಡೋಣ. ಊರು ಮೆನ್ಷನ್ ಮಾಡಿಲ್ಲ ಕಿರಣ್. ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ. 111ಕ್ಕೆ ಅದೇ ಪ್ರಶ್ನೆ, ಅದೇ ಉತ್ತರ ಬರುತ್ತೆ. ಮತ್ತು ಲೈಫ್ ಹೇಗೆ ಟ್ರೀಟ್ ಮಾಡ್ತಿದೆ ಸ್ನೇಹಿತರೆ ನಿಮ್ಮನ್ನು? ಯಾರನ್ನು ಬೈಕೋಬೇಡಿ, ಸಂತರನ್ನು ಮೊದಲು ಬೈಕೋಬೇಡಿ ಸ್ನೇಹಿತರೆ. ನಿಮ್ಗೆ ಆಗೋ ಕಾರ್ಯ ಏನೋ ದೂರ ಆಗುತ್ತೆ, ಕರ್ಮಗಳು ಜಾಸ್ತಿ ಆಗುತ್ತವೆ ಅಲ್ವಾ? ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ. ನನಗೆ ಸಿಕ್ಕ ಸಮಯದಲ್ಲಿ ನಾನು ಕೈಂಕರ್ಯವನ್ನು ಮುಗಿಸಿದ್ದೇನೆ. ಕೆಲವರು ಕೇಳ್ತಾ ಇದ್ದಾರೆ ಟ್ರಾವೆಲಿಂಗಿಂದ ನಿಮಗೆ ಇದಾಗಲ್ವ ಅಂತ. ಹೌದು, ಟ್ರಾವೆಲಿಂಗಿಂದ ಸ್ವಲ್ಪ 8 ತಾಸು ಜರ್ನಿ ಮಾಡಿ ಬಂದಿರೋದ್ರೆ ಟೈರ್ಡ್ನೆಸ್ ಕಣ್ಣಲ್ಲಿ ಕಾಣ್ತಾ ಇದೆ ಅನಿಸುತ್ತೆ. ಎನಿ ಹೌ ವಿಲ್ ಹ್ಯಾವ್ ರೆಸ್ಟ್. ಸಾಯಿರಾಮ್ ಸ್ನೇಹಿತರೆ, ಅವಸರಕ್ಕೆ ಕ್ಷಮೆ ಇರಲಿ. ನೆಕ್ಸ್ಟ್ ವೀಕ್ ಮತ್ತೆ ಭೇಟಿ 42ನೇ ಭಾಗಕ್ಕೆ ಭೇಟಿಯಾಗೋಣ. ರಿಂಗ್ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕಾಪರ್ ಡೇ ಡೈರಿ ಮರ್ತಿಲ್ಲ, 50 ಮಾಡೋಣ. ಒಂದು 8 ವಾರ ಸಮಸ್ಯೆ ಇರುತ್ತೆ, ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಸಮಸ್ಯೆ ಇರುತ್ತೆ. ಅದ್ರ ಜೊತೆಗೆ ಕಾಪರ್ ಡೇ ಡೈರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಂ ಸಾಯಿರಾಮ್. ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಮಳೆ ಬರ್ತಾ ಇದೆ, ಮರದ ಕೆಳಗಡೆ ನಿಲ್ಬೇಡಿ, ಕರೆಂಟ್ ಗಂಟಲ್ಲಿ ನೀರು ಹಚ್ಚಬೇಡಿ, ಶಾರ್ಟ್ ಕ್ಯೂಟ್ ಆಗುತ್ತೆ. ಹುಷಾರಾಗಿರಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸಾಯಿರಾಮ್.